ನೋಡ್ರಿ ಫ್ರೆಂಡ್ಸ, ಸ್ವಲ್ಪ ಕಮೆಂಟಿನ ಬಗ್ಗೆ ಮಾತಾಡ್ಬೇಕ್ರಿ ನಾವು. ಅದಕ್ಕಾಗಿ ಈ ವಿಡಿಯೋ ಮಾಡಕತ್ತೀನಿ. ಇನ್ನೂ ವಿಡಿಯೋ ಅದಾವ್ರಿ, ಒಂದು 2-3 ಅದಾವು. ಇದನ್ನ ಸ್ವಲ್ಪ ಜಲ್ದಿ ಮಾಡಾಕತ್ತೀನಿ. ಎದಕ್ಕಂತಂದ್ರೆ ಈಗ ಒಂದು 8 ದಿನ ಆತ್ರಿ ನಮ್ಗೆ ಇದಕ್ಕೆ ಆ ಥರ ಕಮೆಂಟ್ ಕಳ್ಸಕತ್ಯಾರ. ಅವ್ರ ಮನಸ್ಥಿತಿ ಹೆಂಗೈತು, ಅವ್ರು ಹೆಂಗದಾರೋ ದೇವ್ರಿಗೆ ಗೊತ್ತದ, ಸಾಯಿಬಾಬಾಗ ಗೊತ್ತು. ಏನು ಕಮೆಂಟ್ ಮಾಡ್ತಾರೆ, ಏನಂತ ಕಮೆಂಟ್ ಮಾಡ್ತೀರಿ ನೀವು? ಈ ವಿಡಿಯೋ ನೋಡಕತ್ತಿದ್ರೆ ನಿಮ್ಗೆ ಹೇಳಕತ್ತೀನಿ, ನಾನು ಕೆಟ್ಟ ಕಮೆಂಟ್ ಮಾಡೋರಿಗೆ ಏನಂತ ಕಮೆಂಟ್ ಮಾಡ್ತೀರಿ ನೀವು? ನಿಮ್ಗಾರ ಚಲೋ ಅನ್ಸುತ್ತನ? ನಿಮಗೆ ಚಲೋ ಅನ್ಸುತ್ತೆ, ಯಾಕಂದ್ರೆ ನೀವು ಕೆಟ್ಟ ಕಮೆಂಟ್ ಮಾಡಾರಲ್ಲ, ನಿಮಗೆ ಚಲೋ ಅನ್ಸುತ್ತೆ. ಒಳ್ಳೆಯವ್ರಿಗೆ ಚಲೋ ಅನಿಸಿಲ್ಲ ಅದು. ಹುಡ್ರ ಬಗ್ಗೆನೂ ಕಳಿಸ್ತೀರಿ, ನಮ್ಮ ಬಗ್ಗೆನೂ ಕಳಿಸ್ತೀರಿ. ನೀವು ಮಾಡೋ ಒಂದೊಂದು ಕಮೆಂಟನ್ನು ನಮ್ಮ ಮನೆಗೆ ಏನು ಸಮಸ್ಯೆ ಹಾಕವನ್ನ ನಿಮಗೆ ಗೊತ್ತೈತಿ. ನಿಮ್ಮದು ನಾವು ಕಸ್ಕೊಂಡಿಲ್ಲ, ನಮ್ಮದು ನೀವು ಕಸ್ಕೊಂಡಿಲ್ಲ. ಒಂದನೇದ್ದು. ಎರಡನೇದ್ದು, ನಿಮಗೆ ನಮ್ಮ ವಿಡಿಯೋ ಇಷ್ಟ ಇಲ್ಲ ಅಂತಂದ್ರೆ ಮ್ಯಾಕ್ ಎತ್ಬೋದು. ನೋಡೋಕೆ ಇಷ್ಟ ಇಲ್ಲ, ನೋಡೋಕೆ ಇಷ್ಟ ಇದ್ರೆ ನೋಡ್ಬೋದು. ಎರಡನೇದ್ದು ಏನು ಹೇಳ್ತಾರೆ ನಿಮ್ಮಂಥವ್ರಿಗೆಲ್ಲ? ಡಿಲೇಟ್ ಮಾಡಿದಾಗೆಲ್ಲ ಕಮೆಂಟ್ ಮಾಡ್ತೀರಿ, ಡಿಲೇಟ್ ಮಾಡಿದಾಗೆಲ್ಲ ಕಮೆಂಟ್ ಮಾಡ್ತೀರಿ. ಮತ್ತೇನಂತೀರಿ? ಕಮೆಂಟ್ ಯಾಕೆ ಡಿಲೇಟ್ ಮಾಡ್ತೀರಿ ಅಂತ. ಮತ್ತು ಇನ್ನೇನು ಹೇಳ್ತಾರೆ ನಿಮ್ಗೆ? ನಿಮ್ಮಂಥ ಕಮೆಂಟ್ ನಾವು ಇಟ್ಕೊಂಡು ಕುಂದಿರ್ಬೇಕನ? ಯಾಕೆ ಮತ್ತೆ ಇನ್ನೊಂದು ಸ್ವಲ್ಪ ಮನೆ ಜಗಳ ಇಲ್ಲ ಅಂತ ನೋಡಿ ಮತ್ತೆ ಜಗಳ ಸ್ವಲ್ಪ ಅರ್ಥ ಐತಿ ನೀವು ಕಮೆಂಟ್ ಕಳಿಸಿರಲ್ಲ. ರೆಡಿಯಾಗಿ ಹೋಗೋದಂತ ಏನಂತಿದ್ ಸಮೇತ ಬರೇ ನಾವು ಅಷ್ಟ ರೆಡಿ ಹೋಗ್ತೀವಿ ಅಂತ, ನೀನು ಅಷ್ಟ ರೆಡಿ ಇಕ್ಕಿ ಅಂತ, 2 ಮಕ್ಕಳನ್ನ ಕೇರ್ ಮಾಡಲ್ಲ ಅಂತ, ಮತ್ತೇನ ಮಕ್ಕಳು ಬಿಟ್ಟಕ್ಕೆ ಅಂತ ಏನಂತ ಕಮೆಂಟ್ ಕಳಿಸ್ತೀರಿ ನೀವು? ಕೊಡಿಸ್ರಿ ಒಂದು ಕಾರ್, ಅಷ್ಟರು ಮಕ್ಕಳು ಮರಿ ಎಲ್ಲರೂ ಹೋಗ್ತೀವಿ, ಮಕ್ಕಳು ಗಂಡ್ರ ಎಲ್ಲರೂ ಹೋಗ್ತೀವಿ. ಇರೋದೊಂದು ಬೈಕ್ ಐತಿ, ಅದ್ರ ಮ್ಯಾಗ ಈ ವಿಡಿಯೋದಾಗ ಹೇಳ್ಬಾರ್ದು, ನಾವು ಹೇಳಕತ್ತೀವಿ. ಬೈಕಿನ ಮ್ಯಾಗ 3 ಹೋಗ್ತೀವಿ. ಈಗ ಹೊಸರು ಬಸ್ಸಿಗೆ ಹೋಗಕ್ಕಾಗತ್ತ? ನಾವು ಏನು ಬೆಂಗಳೂರು ಟೂರ್ ಹೊಡ್ಯಕ್ಕೆ ಹೋಗ್ತೀವನ? ನಾವು ಅಷ್ಟು ಇದಿರ್ಲಾರ್ದ ಮನ್ಯಾಗ ಮಕ್ಕಳ ಇದನ್ನ ಮಾಡ್ಲಾರ್ದ ನಾವೆಲ್ಲ ಕರೆಕ್ಟಾಗಿ ಎಲ್ಲ ಮಾಡ್ಕೊಂಡು ಹೊಂಟೀವಿ. ನೀವು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಕೊಡಿಸ್ರಿ ಒಂದು ಕಾರ್ನಾಗ ಗಂಡ್ರು ಮಕ್ಕಳು ಎಲ್ಲರೂ ಹೋಗ್ತೀವಿ. ಫಸ್ಟ್ನೇದ್ದು ನಿಮ್ಗೆ ಇನ್ನೊಬ್ರಿಗೆ ಸಹಾಯ ಮಾಡೋದನ್ನು ಇದ್ದಾಗಿಲ್ಲ, ಮನಸ್ಸಿದ್ದಾಗಿಲ್ಲ. ಒಳ್ಳೆ ಕಮೆಂಟ್ ಹಾಕೋದನ್ನು ಮನಸ್ಸಿದ್ದಾಗಿಲ್ಲ. ಅರ್ಥ ಇರ್ಬೇಕು ಒಂದು ಸ್ವಲ್ಪ. ಕಮೆಂಟ್ ಕಳ್ಸೋದ್ರಾಗ ಡಿಲೇಟ್ ಮಾಡಿದಾಗೆಲ್ಲ ಕಳಿಸ್ತಾರೆ. ಈ ಥರದ್ದು ನಾವು ವಿಡಿಯೋ ಮಾಡಿದ್ರೆ ನಮ್ಮ ಮನೆಯವ್ರು ಎಲ್ಲರೂ ನೋಡ್ತಾರೆ, ವಿಡಿಯೋ ದಿನ ನೋಡ್ತಾರೆ. ಅವ್ರು ಏನಂತಾರೆ, ಈ ಥರ ಕಮೆಂಟ್ ಬರ್ತಾವೆ, ಒಂದೊಂದು ಕಮೆಂಟಿನ್ಲಿದ್ದ ಮನಿ ಮಾರ್ತೆಲ್ಲ ಹಾಳಾಗಿ ಹೋಗ್ಯಾವು, ಇದು ವಿಡಿಯೋ ಮಾಡೋದು ನಿಮ್ಗೇನು ಅವಶ್ಯಕತೆ ಐತಿ, ಬಿಟ್ಬಿಡ್ರಿ ಅಂತ ಅವ್ರು ಬಂದು ಜಗಳ ತೆಗಿತಾರೆ. ಇಬ್ಬರದಾರಿ ಫ್ರೆಂಡ್ಸ್, ಮತ್ತೆ ಯಾರು ಇಲ್ರಿ. ನಾವು ಬದ್ಲಾರಿ ಯಾರು ಆ ಥರ ಕಳ್ಸಾಗಲ್ಲ. ಒಂದಿಬ್ಬರದಾರಿ. ನನ್ನ ಜೀವಮಾನದಾಗ ಅಂತ ಹೆಸರು ಕೇಳಿಲ್ಲ. ಅಂತ ಹೆಸರು ಇಟ್ಕೊಂಡಾರ್ರಿ ಅವರು ಐಡಿಗೆ. ಅಂತ ಹೆಸರು ನಾನು ಕೇಳೇ ಇಲ್ರಿ. ಅದನ್ನು ಅಂಥದ್ದು ಇಟ್ಕೊಂಡಾರ. ಕಮೆಂಟ್ ಮಾಡೋದು ಬಿಡ್ರಿ, ಚಲೋ ಮಾಡಕ್ಕೆ ಬಿಟ್ಬಿಡ್ರಿ, ಬೇಡ. ಬೇರೆ ವಿಡಿಯೋ ನೋಡ್ರಿ. ಮನ್ಯಾಗ ಹುಡುಗರಿಗೆ ನೀವ ಜಗಳ ಹಚ್ಚಿದ ಹೆಂಗಾಗುತ್ತಿಲ್ಲ, ಹುಡುಗರ್ನ ಬಿಟ್ಟೋಕಿರಿ ಅಂತಂದು ಆ ಹುಡ್ರಿಗೆ ಒಂದು ಮಾಡ್ತೀರಿ, ಈ ಹುಡ್ರಿಗೆ ಒಂದು ಮಾಡ್ತೀರಿ. ಏನು ಬೇರೆ ಮಕ್ಳು? ನಮ್ಮ ಮಕ್ಕಳದಿಲ್ಲ ಅವು. ಯಾರಿಗೆ ಏನು ಮಾಡಕ್ಕೆ ಬರ್ತದೆ, ಎಲ್ಲರೂ ಒಂದ. ನಮ್ಗೆ ಈಗ ಹೊಸರು 5 ಮಂದಿ ಹೋಗಕ್ಕಾಗಲ್ಲ ಅಂತ ಅವ್ರಿಬ್ರು ಮನೆಗೆ ಬಿಟ್ಟು ಹೋಗಿರ್ತೀವಿ. ಒಂದು ಬೈಕಿನ ಮ್ಯಾಗ 5 ಮಂದಿ ಹೋಗಾರ ಎಲ್ಲಾರ? ಹೋಗ್ಲಿ, ಬಸ್ಸಿಗೆ ಹೋಗಂತ ನೀವು ಅನ್ಬೋದು, ಇಲ್ಲಂತ ನಾನು ಅನ್ನಂಗಿಲ್ಲ.
ದೊಡ್ಡಾಳ ಜಾತ್ರೆಗೆ ಇಷ್ಟು ಮಂದಿ ಬಸ್ಸಿಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಒಳ ಬರೋದಾಗತ್ತ. ಇಲ್ಲಿ ಪಾರ್ಕಿಗೆ ಹೋಕ್ಕಿವಿ, 5 ಮಂದಿ ಬಸ್ಸಿಗೆ ಹೋಗೋದಾಗತ್ತ ಪಾರ್ಕಿಗೆ. ಸ್ವಲ್ಪ ಅರ್ಥ ಇರ್ಬೇಕು ತಲೆಯಾಗ. ಅಲ್ಲಿ ಏನದ ಯಾವ್ದೋ ಒಂದು ಅಂಗಡಿ ಐತಲ್ಲ, ಅದಕ್ಕೇನಂತಾರ ಮಾಲ್ ಅಂತ, ಕೆಮಾರ್ಟ್. ಅಲ್ಲಿಗೆ ಹೋಕ್ಕಿವಿ. ಅಲ್ಲಿ ಜನ ಸಿಟ್ಟು ಬರ್ತೈತಿ, ನಗು ಬರ್ತೈತಿ ನನಗೆ. ಅಲ್ಲಿಗೆ 5 ಮಂದಿನ ಬಸ್ಸಿಗೆ ಬಸ್ ಏನ್ ನಗವಾಕ ಸಿಟ್ಟಿಗೆ ಇರ್ಬೇಕು ಅವ್ರ ಕಮೆಂಟಿಗೆ. ಅವ್ರದೇನ ಈಗ ನೀವು ಎಲ್ಲಿಗಾರ ಹೋಗ್ಬೇಕು, ಈಗ ಪಾರ್ಕಿಗೆ ಹೋಗ್ಕಿವಿ, ಸೋಮ್ಯನ ಕರ್ಕೊಂಡ್ ಹೋಗ್ಕಿವಿ. ಕಮೆಂಟ್ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ, ಹಂಗಂತ ಅದನ್ನು ಬಿಟ್ಟಿಲ್ಲ. ಈಗ 8 ದಿನ ಆತ್ರಿ ಏಕ ಬರಾಕತ್ತೇವ್ರಿ ನಮ್ಗೆ. ಡಿಲೇಟ್ ಮಾಡ್ದಂಗೆಲ್ಲ ಬರ್ತಾವು. ಒಂದು ವಿಡಿಯೋ ಬಿಟ್ಟಿವಿಲ್ಲ ಆಗಲೇ ಬಂತ. ನಾನೇನಾರ ಅದನ್ನ ಸ್ವಲ್ಪ ನೋಡ್ಲಿಕ್ಕಂತಂದ್ರೆ ನನ್ನ ಫ್ಯಾಮಿಲಿಯಾಗ ಎಲ್ಲರೂ ನೋಡ್ತಾರೆ ವಿಡಿಯೋನ. ಮತ್ತೆ ತೂನ್ ಹಾಚಿಗಿಲ್ಲ ನಂತ ತೂ ಅಂತ ಕಳಿಸಿರಲ್ಲ. ಏನ್ ಹೇಳ್ಬೇಕು, ಮೊದ್ಲ ನಮ್ಮ ಒಳ್ಳೆ ಭಾಷೆ ರೀ ಫ್ರೆಂಡ್ಸ್. ಮಕ್ಕಳ ಜಾತ್ರೆಗೆ ಬಿಟ್ಟೋಗಿ ನಾನು ತೂ ನಾಚಿಗಿಲ್ಲನಂತ ನೀವು ಕಳಿಸಿರಿ. ಸರಿ, ನೀವು ಆ ಥರ ಕಮೆಂಟ್ ಕಳಿಸಿರಲ್ಲ, ನಿಮಗೇನು ಹೇಳ್ಬೇಕು? ತಿರ್ಕಂತಿಂದ್ರ ನಾಯಿ ಕಾಟ ಅಂತ, ತುಳ್ಕಂತಿಂದ್ರ ಮನುಷ್ಯರ ಕಾಟ ಅಂತ. ಈಗ ನಮ್ಮ ಬಾಳೆ ಹಂಗಾಗೈತಿ. ಈಗ ತೀರಾ ಅಷ್ಟೈತಿ. ಚಲೋ ಅಲ್ರಿ ಫ್ರೆಂಡ್ಸ್ ಇನ್ನೊಬ್ರಿಗೆ ಕೆಟ್ಟ ಕಮೆಂಟ್ ಹಾಕೋದು. ನೋಡಿ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕ್ರಿ, ಆ ಥರ ಮಾತಾಡ್ಬಾರ್ದು. ಹೋಗ್ಲಿ, ಕಳ್ಸಾರ ಹೇಳ್ತಾರಲ್ಲ ಹುಡುಗರ್ನ ಕರ್ಕೊಂಡವ್ರಿ, ಅದನ್ನ ಒಳ್ಳೆ ರೀತಿಯಾಗಿ ಹೇಳಿ, ಬೇಡ ಅನ್ನಂಗಿಲ್ಲ. ನಾವು ಒಳ್ಳೆ ರೀತಿಯಾಗಿ ಇಲ್ಲ ಈ ಥರ ಅಂತ ನಾವು ಉತ್ತರ ಕೊಡ್ತೀವಿ, ಇಲ್ಲಂತ ನಾನು ಅನ್ನಂಗಿಲ್ಲ. ನಾಚಿಗಿಲ್ಲನ ಅದಿಲ್ಲನ ಇದಿಲ್ಲನ, ನಿಮ್ಮ ಜನ್ಮಕ್ಕೆ ನಾಚಿಗಿಲ್ಲನ ನಾನು ವಿಡಿಯೋಕ್ಕೆ ಬಂದು ಕೆಟ್ಟ ಕಮೆಂಟ್ ಹಾಕ್ತಿರಲ್ಲ. ಮೊನ್ನೆ ಅದು ರೊಕ್ಕದ್ದು ಬಂದಿತ್ತಲ್ಲ, ಆ ವಿಡಿಯೋಕ್ಕೆ ಸಜ್ಪತ್ಲೆ ಅನ್ನೋರು ಕಮೆಂಟ್ ಕಳ್ಸ್ಯಾರ. ಏನಂತ ಕಳ್ಸ್ಯಾರ, ನಾಳೆ ಅದು ಹಾಕ್ತೀವಿ ನೋಡ್ರಿ ವಿಡಿಯೋದಾಗ ನೋಡ್ರಿ. ರೊಕ್ಕ ತಗ ಏನಂತ, ದುಡ್ಡು ತಿನ್ನು ನಾಯಿ ಅಂತ. ಮತ್ತೆ ಇನ್ನೊಂದು, ಎಲ್ಲಿ ಹೋದ್ರು ನಿಮ್ಮದು ಬರೀ ತಿನ್ನೋದನ ಅಂತ. ಹೌದು, ಯಾಕಂತಂದ್ರೆ ಫ್ರೆಂಡ್ಸ್ ಅವ್ನು ಡಿಲೇಟ್ ಮಾಡೀವ್ರಿ ನಾವು. ಇಲ್ಲವು ಎಲ್ಲಿ ಹೋದ್ರು ತಿನ್ನೋದನಂತ. ಅಂದ್ರೆ ನೀವು ಊಟನ ಮಾಡ್ತಿದ್ದಾಗಿಲ್ಲ, ಉಪವಾಸ ಇರ್ತದ್ದಾಗತ್ತಿರಿ. ಅವ್ರಿಗೆ ನಮ್ಮ ವಿಡಿಯೋಕ್ಕೆ ಕೆಟ್ಟ ಕಮೆಂಟ್ ಹಾಕೋದ್ರಾಗ ಮುನಿಗಿರ್ತಾರೆ, ಊಟ ಇಲ್ಲಿ ಮಾಡ್ಬೇಕು. ಇನ್ನೊಬ್ರು ವಿಡಿಯೋ ನೋಡಿ ಹುಡುಕ್ಯಾಡಿ ಸರ್ಚ್ ಮಾಡಿ ಅವ್ರು ಏನ್ ತಿಂತಾರ ಏನಿಲ್ಲ. ಎದಕ್ ಬೇಕಾಗಿತ್ರಿ ನಿಮ್ಗ ಇವೆಲ್ಲ? ಎದಕ್ ಬೇಕು? ಚಂದಾಗಿ ಇರತನ ಎಲ್ಲರ ಜೊತೆಗೆ ಚಂದಾಗಿ ನಕ್ಕಂತ ಆಡ್ಕಂತ ಇನ್ನೊಬ್ರಿಗೆ ನಮ್ಮ ಕೈಲಿ ಆದ್ರೆ ಸಹಾಯ ಮಾಡ್ಬೇಕು. ಆಗ್ಲಿಲ್ಲ ಸುಮ್ಮನೆ ಎದ್ದು ಬಿಡ್ಬೇಕು. ಒಳ್ಳೆ ಮಾತಾಡ್ಬೇಕು. ನಮ್ಮ ಕಡೆಯಿಂದ ಅದ ಆಗ್ಲಿಲ್ಲ, ಒಳ್ಳೆ ಮಾತಾಡೋದಾಗ್ಲಿಲ್ಲ, ಬಿಟ್ಟು ಬಿಡ್ಬೇಕು. ನಮ್ಮ ಬಾಡಿಗೆ ನಾವು ಆರಾಮಾಗಿ ಇದ್ದು ಬಿಡ್ಬೇಕು. ಇನ್ನೊಬ್ಬರು ಸಸಿ ಹೋಗ್ಬಾರ್ದು. ನಂದು ಹಿಂಗೈತಿ, ಹೋಲ್ ಬಿಡಂತ ನಾನು ಸುಮ್ಮನೆ ಇದ್ನಿರಿ. ಇಡೀ 8 ದಿನ ಆತ್ರಿ ಈ ಕಮೆಂಟ್ ಬರಕೈತಿ. ಡಿಲೇಟ್ ಮಾಡ್ಕೊಂತನ ಇದೀವಿ ನಾವು. ಡಿಲೇಟ್ ಮಾಡೋದು ಇರ್ಲಿ ಬಿಡು, ಬೇಡ, ಮತ್ತೆ ಏನಂತಾರೆ ಬ್ಯಾಡ್ ಬಿಡು ಅಂತಂದು ಸಾಕಾಗಿ ಅದಾವ್ರಿ ಕ್ಲಿಪ್ಪಿಂಗ್. ನಿನ್ನಿದೈತಿ ಮನ್ನಿದೈತ್ರಿ ವಿಡಿಯೋ ಬಿಡೋದು ನಾವು. ಅವ್ರು ದಿನ ವಿಡಿಯೋ ಹಾಕಿದ ತಕ್ಷಣ ಬಂತ ಕಮೆಂಟ್. ಪೂರ್ತಿ ಏನ್ ನೋಡ್ತಾರ ಅವ್ರು? ಕೊಡಿಸ್ರಿ ಕಾರ್ನ. ನನಗೂ ಖುಷಿ ಆಗತ್ರಿ, ನಮ್ಮ ಸಬ್ಸ್ಕ್ರೈಬರ್ಸ್ ಕಾರ್ ಕೊಡಿಸ್ಯಾರ, ನಾವು ಅಡ್ಡಾಡಕತ್ತೀವಿ ಅತ್ತಿಗೆ ಎಲ್ಲಾರ ಅಂತ. ನಿಮಗೆ ನೋಡೋದು ಅಲ್ಲೆಲ್ಲ 2 ಮಕ್ಳು ಬಿಟ್ಬಿಟ್ಟು ಹೋಗಕತ್ತೀವಿ ನಾವು ಮನ್ಯಾಗ. ನೋಡೋದಾಗಲ್ತ ಕಾರ್ ಕೊಡಿಸ್ರಿ, ಕಾರ್ನಾಗ ಅದ್ಕೊಂಡು ಅಡ್ಡಾಡ್ತೀವಿ.
ಇಲ್ಲಿ ಪಾರ್ಕಿಗೆ ಮಾಲ್ಗೆ ಬಸ್ ಬಿಟ್ಟಿಲ್ಲ, ಇಲ್ಲಿ ಬಸ್ ಇಲ್ಲ ಹೋಗಾಕ. ಎಷ್ಟಾದ್ರೆ ನಮ್ಮ ಗಾಡಿ ಮ್ಯಾಗ ಹೋಗ್ಬೇಕು, ಭಾಳ ದೂರ ಇಲ್ಲ, 1/2 ಕಿಲೋಮೀಟ್ರ್ ಐತದ. ಅದಕ್ಕೆ ಕಾರ್ ಕೊಡಿಸ್ಬಿಡ್ರಿ, ಸುಮ್ಮನೆ ಅತಿಗಂದು ಅಡ್ಡಾಡ್ಬಿಡ್ತೀವಿ. ಸುಮ್ಮನೆ ಯಾಕೆ ನಿಮಗೂ ಸ್ವಲ್ಪ ಕಮೆಂಟ್ ಕಳ್ಸೋದ್ರಾಗ ಇರ್ಬೇಕ್ರಿ ಫ್ರೆಂಡ್ಸ, ಆ ಥರ ಕಳಿಸ್ಬಾರ್ದ್ರಿ. ಮೊನ್ನೆ ಪೇಮೆಂಟಿನ ವಿಡಿಯೋಕ್ಕೆ ಕಮೆಂಟ್ ನೋಡಿ ನಿಜ ನನ್ನ ಕಣ್ಣ ನೀರು ಬಂದೈತಿ. ಅಷ್ಟು ಚಂದ ಕಮೆಂಟ್ ಮಾಡ್ಯಾರ. ಅಷ್ಟು ಕಮೆಂಟಿನೊಳಗೆ ನಿಮ್ದೊಂದು ಆ ಥರ ಕೆಟ್ಟ ಕಮೆಂಟ್ ನಾವು ರಿಪ್ಲೈ ಮಾಡ್ಲಾರ್ದು ಬಿಟ್ಟಿವಿ. ನಿಮಗೆ ಅವಮಾನ ಅನ್ಸಲ್ಲ? ನಾವು ಈ ಥರ ಕಮೆಂಟ್ ಕಳಿಸಿವಿ, ರಿಪ್ಲೈ ಮಾಡಿಲ್ಲ, ಎಲ್ಲರಿಗೂ ಮಾಡ್ಯಾರಂತ ಅನಿಸ್ಬೇಕ್ರಿ ನಮಗೆ. ಆಗಲ್ಲ, ಅದು ಅವಮಾನ ಹೆಂಗಾಗತ್ತ? ಎಲ್ಲ ಎಷ್ಟು ಚಂದ ಅಂತ ದೊಡ್ಡ ಯೂಟ್ಯೂಬರ್ ಕಮೆಂಟ್ ಮಾಡ್ಯಾರ್ರಿ. ಎಲ್ಲರೂ ಕಾಂಗ್ರೆಸ್ ನೋಡಿ ಕಲ್ಕರ್ರಿ. ಹೊಸಪೇಟೆ ಫೋನ್ ಹಚ್ಚಿದ್ರೆ ಹೇಳಕ್ ನೆನಪಾಗಿಲ್ಲ. ಕಾಂಗ್ರೆಸ್ ರೀ ಅನ್ನಾರ ಅಕ್ಕರ ಎಲ್ಲದಾರ ಅಂತ ಕೇಳಿದ್ರೆ ಇಲ್ಲಿ ಮನೆಯವರು ಅವರು ಸಾಯಂಕಾಲ ಹೋಗಿ ಹಚ್ಕೊಡ್ತೀನಿ ಅಂತ ಈಗ ನಾನು ಪೇಮೆಂಟ್ ಬಂದಿದ್ದು ಕಾಂಗ್ರೆಸ್ ರೀ ಅಂತ ಟ್ಯಾಕ್ಸ್ ಹಾಕರ ಅಂತ ಈಗ ನಾನು ಎಲ್ಲ ನಿಮ್ಮ ಸಪೋರ್ಟ್ಲಿಂದ ಬಂದೈತ್ರಿ, ಎಲ್ಲ ನಿಮ್ದಾರೆ ಅಂತ ಹೇಳಿದೆ ಅವ್ರಿಗೆ. ನಿಮ್ದು ನೀವು ದುಡಿದ್ರಿ ನಿಮ್ದು ರೊಕ್ಕ ಅಂದ್ರು ಅವರು. ನೋಡ್ರಿ ಅಷ್ಟು ಚಂದ ಎಲ್ಲ ಮಾತಾಡ್ತಾರ, ಅಷ್ಟು ಚಂದ ಫೋನ್ ಹಚ್ಚಿ ಮಾತಾಡಿದ್ರು, ಅಷ್ಟು ಚಂದ ಕಮೆಂಟ್ ಹಾಕ್ತಾರ, ಅಷ್ಟು ಚಂದ ನಮಗೆ ಫೋನ್ ಹಚ್ಚಿ ಮಾತಾಡ್ತಾರ. ಬದ್ಲಾಗ್ರಿ, ಸ್ವಲ್ಪ ಬದ್ಲಾಗ್ರಿ, ಬಿಟ್ರಿ ಎಲ್ಲ ಹಳೆ ಚಾಳಿನ. ಇರ್ಲಿ, ಮನುಷ್ಯ ತಪ್ಪು ಮಾಡೋ ಸಹಜ. ನೀವು ಆ ಥರ ಕಮೆಂಟ್ ಕಳಿಸಿರಿ ಅಂತ ನಾವು ನಿಮ್ಮ ಮ್ಯಾಗ ಯಾವ ದೇಶನೂ ಇಲ್ಲ. ನಿಮ್ದು ನಾವು ಕಸ್ಕಂದಿಲ್ಲ, ನಮ್ದು ನೀವು ಕಸ್ಕಂದಿಲ್ಲ. ಬರೇ ನಿಮ್ಮ ಫೋನ್ಯಾಗ ನಮ್ಮ ವಿಡಿಯೋ ಬರೋದಕ್ಕೆ ನಿಮ್ಗೆ ಅಷ್ಟಿಟ್ಟು ಬಂದೈತಿ, ಅದಕ್ಕೆ ಬಂದು ನಮ್ಮ ವಿಡಿಯೋ ಕಮೆಂಟ್ ಹಾಕ್ತೀರಿ. ಇಷ್ಟ ಇರೋದು ಅದ್ರಾಗ. ಬಿಟ್ಬಿಡ್ರಿ, ಬದಲಾಗ್ರಿ, ಸ್ವಲ್ಪ ಬದಲಾಗ್ರಿ. ಹಿಂಗಿದ್ದವ್ರು ಹಿಂಗಿರಂಗಿಲ್ಲ. ಇರೋದೊಂದು ಜೀವನ. ಎಲ್ಲರಿಗೂ ಒಳ್ಳೇದು ಮಾತಾಡಿ ಬೇಡ, ಒಳ್ಳೇದು ಮಾತಾಡೋದಾಗಲ್ಲ ನಿಮ್ಮ ಕಡೆಯಿಂದ ಬಿಟ್ಬಿಡ್ರಿ. ಒಳ್ಳೇದು ಮಾಡೋದಾಗಲ್ರಿ ಅಕ್ಕಾರ ನಮ್ಮ ಕಡೆಯಿಂದ ಅಂದ್ರೆ ಅದು ಬೇಡ. ನಿಮ್ಮ ಪಾಡಿ ನೀವು ಇದ್ದು ಬಿಡ್ರಿ. ನಿಮ್ಗೆ ಯಾರು ವಿಡಿಯೋ ಇಷ್ಟ ಆಗೋ ಅವ್ರ ವಿಡಿಯೋ ನೋಡ್ಕೊಂತ ಅವ್ರಿಗೆ ಸಪೋರ್ಟ್ ಮಾಡ್ಕೊಂತವ್ರಿ. ಅವ್ರಿಗೆ ಮತ್ತೆ ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ. ಯಾಕಂತಂದ್ರೆ ಅವ್ರಿಗೆ ಮನ್ಯಾಗ ಟೆನ್ಷನ್ ಸಾಕಷ್ಟು ಇರ್ತಾವ್ರಿ. ಮನ್ಯಾಗ ಏನು ಪ್ರಾಬ್ಲಮ್ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಟೆನ್ಷನ್ ತಗೊಂಡ್ ಕುಂತ್ಕೊಂಡ್ಬಿಡೋದು. ಯಾಕಂತಂದ್ರ ನೀವು ಕಮೆಂಟ್ ಹಾಕ್ತಿರಲ್ಲ, ನಮ್ಮ ಫ್ಯಾಮಿಲಿ ಒಳಗೆ ನೋಡೋಗಲ್ಲ ವಿಡಿಯೋನ, ಕಮೆಂಟ್ ಚೆಕ್ ಮಾಡೋಗಲ್ಲ. ಮುದ್ದಾಮ ನಮ್ ಗಾಯ ಬರ್ಲಾರ್ದ್ರ ಕಮೆಂಟ್ ಚೆಕ್ ಮಾಡ್ತಿರ್ತಾರ. ಮೊದ್ಲು ಅದನ್ನ ನೋಡ್ತಿರ್ತಾರೆ ಫ್ರೆಂಡ್ಸ್. ಅದನ್ನ ಸ್ವಲ್ಪ ತಲೆಗೆ ಇಟ್ಕರಿ. ಹಂಗಂತ ಇದೇನಿಲ್ಲ, ನಮ್ಮದು ನೀವು ಕಸ್ಕೊಂಡಿಲ್ಲ, ನಿಮ್ಮದು ನಾವು ಕಸ್ಕೊಂಡಿಲ್ಲ. ಬದಲಾಗ್ರಿ, ಬದಲಾಗಿ ಚಂದಾಗಿ ಎರಡು ಒಳ್ಳೆ ಮಾತಾಡ್ರಿ. ಪೆನ್ ತಿನ್ನಕತ್ತಾಳ ಆಕಿ. ಒಳ್ಳೆ ಮಾತಾಡ್ರಿ, ಚಂದ ಕಮೆಂಟ್ ಹಾಕ್ರಿ. ನೋಡ್ರಿ, ನಾನು ನೋಡಕ್ ಬೇಡ ಅನ್ನೋದಿಲ್ಲ ನಮ್ಮ ವಿಡಿಯೋನ. ಮೊನ್ನೆ ಹಂಗ ಕಮೆಂಟ್ ಹಾಕ್ಯಾರ, ಏನ್ ಸೌಮ್ಯ ಅನ್ನಕ ತಾಯಿ ಮಗಳು ಹೊಂಟ ಬಿಡ್ತೀರಿ ಅಂತಂದ. ಎಲ್ಲಾರ ಏನಾರ ಇದ್ರ ತಾಯಿ ಮಗಳು ರೆಡಿಯಾಗಿ ನಿಂತು ಬಿಡ್ತೀವಿ ಅಂತ ನೀವ್ ಆ ತರ ಕಮೆಂಟ್ ಕಳ್ಸಿರಿ. ನನ್ನ ಮಗಳು ಹತ್ಕಂತ ಕುಂತಾಳ. ಮರ್ದಿನ ಪೇಮೆಂಟಿನ ವಿಡಿಯೋ ಬಂದೈತಿ, ಇದು ಪೇಮೆಂಟ್ ಬಂದೈತಿ, ಅದ್ರ ವಿಡಿಯೋ ಮಾಡ್ಬೇಕು. ನಾನು ವಿಡಿಯೋ ಮಾಡಂಗಿಲ್ಲ ಅಂತ ನಿಂತಾಳ. ನಾ ಬರಂಗಿಲ್ಲ, ನಾನು ವಿಡಿಯೋ ಮಾಡಂಗಿಲ್ಲ. ಅಪ್ಪಾಜಿ ನೀನು ಹಿಡ್ಕೊಂಡ್ ಮಾಡ್ರಿ ಮಮ್ಮಿ, ಇಲ್ಲಿ ತಂಗಿ ಕೈ ಕೊಡು ಮಾಡ್ತಾಳ ಅಂತಾಳ. ಆಕಿಗೆ ನೋಡಿದ್ರ ಒಟ್ಟು ಫೋನ್ ಚಂದಾಗಿ ಹಿಡಿಯಕ್ ಬರಂಗಿಲ್ಲ. ಇಡೀ 1 ತಾಸು ಹಿಡ್ಕೊಂಡ್ ಕುಂದಿರ್ಬೇಕು ಇದು ಹುಡುಗಿ ಫೋನ್. ಅದು ಹುಡುಗಿ ಹಿಡ್ಕೊಂಡ್ ಕುಂದ್ರಂಗಿಲ್ಲ. ಎಲ್ಲರೂ ಹೋಗ್ಲಿ, ಆಕಿ ಹಿಡ್ಕೊಂಡ್ ಮಾಡ್ತಾಳ. ನಾನು ಏನಾರು ಮಾಲಿ ಗೊತ್ತಂದ್ರೆ ನಾನು ತಗೊಂಡಂದ್ರೆ ಆಕಿ ಹಿಡ್ಕೊಂಡ್ ವಿಡಿಯೋ ಮಾಡ್ತಾಳ. ಅವ್ರು ನಮ್ಮ ಯಜಮಾನ್ರಿಗೂ ಸುಳ್ಳು ಹೇಳ್ಬೇಕ್ರಿ, ಅವ್ರಿಗೆ ಫೋನ ಹಿಡ್ಕೊಳಕ್ ಬರಂಗಿಲ್ಲ. ಸ್ವಲ್ಪ ನಾವೇನಾರು ಎಲ್ಲಾರು ಹಿಡ್ಕೊಳಕ್ ಕೊಟ್ರು ಅದನ್ನ ಸರಿಯಾಗಿ ಅಲ್ಲಿ ಏನಿರ್ತ ಅದನ್ನ ಕ್ಯಾಪ್ಚರ್ ಮಾಡಿರಲ್ಲ ಅವರು. ಮತ್ತೆ ಆಮೇಲೆ ನಾವು ಹಿಡ್ಕೊಂತೀವಿ. ಒಂದ್ ತಾಸು ಹತ್ಕೊಂತ ಕುಂತಾಡ್ರಿ ಈಕಿ, ನಾನು ಅಲ್ಲಿ ಮಮ್ಮಿ ಅಂತಂದು. ಮತ್ತೆ ಮರ್ದಿನ ಪೇಮೆಂಟಿನ ವಿಡಿಯೋ ಬಂದೈತ್ರಿ.
ಅವ್ರು ಕಳಿಸಿದ ಮರುದಿನ ಪೇಮೆಂಟಿಂದು ಇದು ಬಂದೈತ್ರಿ, ಪೇಮೆಂಟ್ ಬಂದೈತಿ. ಆದ್ರೆ ವಿಡಿಯೋ ಮಾಡ್ಬೇಕು. ಈಕಿ ನೋಡಿದ್ರೆ ಹಿಂಗೈತೆ ಜಗಳ ಒತ್ಕೊಂತ ಕುಂತ ಜಗಳ ತಕ್ಕಂತ. ಮತ್ತೆ ಈಗಿನ ತೆಳಕ್ ಕೊಯ್ದು ರಮಿಸಿಂದ ಅವಾಗ ಇದಾದ್ಲು. ಇನ್ನು ನಮ್ಮ ಮಕ್ಳು ಹಂಗತ್ತಾರಿಲ್ರಿ, ಯಾವ್ದಕ್ಕೂ ಆಟ ಮಾಡಂಗಿಲ್ಲ, ಎರಡು ಜಗಳ ಆಡಂಗಿಲ್ಲ. ನೀವು ಕಳಿಸಿರೋ ಕಮೆಂಟಿಗೆ ಎರಡು ಅಕ್ಕ ತಂಗಿ ಬಡ್ದಾಡ್ಕಂತ ನಿಂದಿರ್ಬೇಕು. ನಮ್ಮ ಮಕ್ಳು ಅಂತವಿಲ್ರಿ. ಈಕಿ ಓದ್ಯಾಳ ಅದನ್ನ ಕಮೆಂಟ್ನ ಇಬ್ರು ಓದ್ಯಾರ. ಮನೆ ಫೋನ್ ಇದ್ದಿಂದ ನಮಗ ಸಪೋರ್ಟ್ ಮಾಡೋರು ಸಾಕಷ್ಟು ಮಂದಿ ಅದಾರ್ರಿ. 10,000 ಸಬ್ಸ್ಕ್ರೈಬರ್ ಆಗ್ಯಾರ್ರಿ ಇವತ್ತಿಗೆ. ಸಾಮಾನ್ಯ ಮಾತನ್ರಿ ಅದು ಫ್ರೆಂಡ್ಸ್. ಅದ್ರಾಗ ಇವ್ರೊಂದು ಇಂತಾರ ಇಬ್ರ ಅದಾರ್ರಿ ಅವ್ರು. ಇಬ್ರ ಅದಾರ್ರಿ. ಅವ್ರಿಗೆ ಹೇಳಕತ್ತೀನ್ರಿ, ಅವ್ರಿಗೆ ಹೇಳಕತ್ತೀನಿ, ಬದ್ಲಾಗ್ರಿ, ದಯವಿಟ್ಟು ಬದ್ಲಾಗ್ರಿ. ಹಿಂಗಿದ್ದಾರೆ ಹಿಂಗಿರ್ತೀವಿ ಅಂತ ಗೊತ್ತಿಲ್ಲ. ರಾತ್ರಿ ಉಂಡು ಮಕ್ಕಂದಾರ ಮುಂಜಾನೆ ಎದ್ದೇಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಈಗಿನ ಕಾಲನ ಅಂತದ್ ಬಂದೈತಿ. ಇರತನ ಸ್ವಲ್ಪ ಚಂದಾಗಿದ್ದು ಚಂದಾಗಿ ಎಲ್ಲರಿಗೂ ಒಳ್ಳೇದು ಮಾತಾಡ್ಕೊಂತ ಒಳ್ಳೇದು ಮಾಡ್ಕೊಂತ ಹೋಗ್ಬಿಟ್ರ ಅಂತ. ನಂದಂತ್ರು ಗುಣ ಹಿಂಗೈತಾರ ಐತ್ ನೋಡ್ರಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಇನ್ನು ನಾನೇನು ಹೇಳಕ್ಕಾಗಂಗಿಲ್ಲ ನಿಮ್ಗೆ. ಕಮೆಂಟ್ ಬಾಕ್ಸ್ ಅದೇನು ಬಂದಿಡೋದ ಆಗಂಗಿಲ್ರಿ. ಯಾಕಂತಂದ್ರೆ ಒಳ್ಳೆ ಕಮೆಂಟ್ ಮಾಡ್ತಿರ್ತಾರ್ರಿ. ಅದನ್ನ ಬಂದ್ ಮಾಡಕ್ ಆಗಂಗಿಲ್ರಿ. ನಮ್ಮ ಫ್ಯಾಮಿಲಿಯಾಗ ಏನಂತಂದ್ರೆ ಇಲ್ಲ ಆ ಥರ ಕಮೆಂಟ್ ಬರ್ತಾವು, ನಮಗೆ ನೋಡಿದ್ರೆ ಸಿಟ್ಟು ಬರ್ತೈತಿ, ಅದನ್ನ ಬಂದ್ ಮಾಡಿಬಿಡ್ರಿ ಅಂತ ಹೇಳಿದ್ರು. ಈಗ ಅದನ್ನ ಬಂದ್ ಇಡಕ್ಕೆ ಆಗಂಗಿಲ್ರಿ ಫ್ರೆಂಡ್ಸ್. ಯಾಕಂತಂದ್ರೆ ಎಲ್ಲರೂ ಎಷ್ಟು ಚಂದ ಕಮೆಂಟ್ ಕಳ್ಸಕತ್ತಾರ, ನಮಗೆ ಸಪೋರ್ಟ್ ಮಾಡಕತ್ತಾರ್ರಿ ಎಲ್ಲರೂ. ಅನ್ನಕ್ಕಾಗಿ ಹುಟ್ಟೈತ್ರಿ ಫ್ರೆಂಡ್ಸ್. ಇದು ಅನ್ನ ಊಟ ಮಾಡಲೇಬೇಕು. ನೀವು ಉಣ್ಬೇಕು, ನಾವು ಉಣ್ಬೇಕು, ಎಲ್ಲರೂ ಊಟ ಮಾಡ್ಬೇಕು. ಎಲ್ಲೋದ್ರೂ ನಿಮ್ಗೆ ತಿನ್ನದ ಅಂತ ಅಂದ್ರ ನಾವು ಎಲ್ಲೋದ್ರೂ ತಿಂತೀವಿ. ನಾವು ಅನ್ನಕ್ಕಾಗಿ ಹುಟ್ಟಿವಿ, ತಿಂತೀವಿ. ನೀವು ಉಪವಾಸ ಇರ್ತೀರಿ ಏನು ಬಗನ?